ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸರ್ಕಾರ ಮನೆ ಕಟ್ಟಲು ನೀಡುತ್ತಿದ್ದ ಸಹಾಯಧನವನ್ನು ಏರಿಕೆ ಮಾಡಿದ್ದು ಯಾವ ವರ್ಗದವರಿಗೆ ಎಷ್ಟು ಲಕ್ಷ ಸಹಾಯಧನವನ್ನು ನೀಡುತ್ತಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಸರ್ಕಾರದಿಂದ ಮನೆ ಕಟ್ಟುವವರಿಗೆ 3.5 ಲಕ್ಷ ರೂಪಾಯಿ ಸಹಾಯಧನ 2025 ಬಜೆಟ್ನಲ್ಲಿ ಘೋಷಣೆ. ಕರ್ನಾಟಕದಲ್ಲಿ ಮನೆ ನಿರ್ಮಾಣಕ್ಕಾಗಿ ಸರ್ಕಾರದ ಸಹಾಯಧನ ಹೆಚ್ಚಳವಾಗಲಿದೆ ಎಂಬ ಸುದ್ದಿ ಬಡ ಕುಟುಂಬಗಳಿಗೆ ನೂತನ ಆಶಾದಾಯಕವಾಗಿದೆ. ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ವಿಧಾನಸಭೆಯಲ್ಲಿ ಹೇಳಿದಂತೆ, ಕರ್ನಾಟಕ ಬಜೆಟ್ 2025ನಲ್ಲಿ ಸಾಮಾನ್ಯ ವರ್ಗದವರಿಗೆ 3 ಲಕ್ಷ ಹಾಗೂ SC/ST ವರ್ಗದವರಿಗೆ 3.5 ಲಕ್ಷ ಸಹಾಯಧನ ಘೋಷಿಸಲಾಗುವುದು. ಇದು ಪ್ರಸ್ತುತ ಸಹಾಯಧನಕ್ಕಿಂತ ದ್ವಿಗುಣಕ್ಕೂ ಹೆಚ್ಚಿನ ಹೆಚ್ಚಳವಾಗಿದೆ. ಇದರ ಹಿಂದೆ ಕಟ್ಟಡ ಸಾಮಗ್ರಿಗಳ ದುಬಾರಿ ಬೆಲೆ ಮತ್ತು ನಾಗರಿಕರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡಿರುವುದು ಸ್ಪಷ್ಟವಾಗಿದೆ. ಪ್ರಸ್ತುತ ಮತ್ತು ಹೊಸ ಸಹಾಯಧನದ ಹೋಲಿಕೆ. ಇನ್ನು ಹಳೆಯ ಸಹಾಯಧನ ಹೇಗಿತ್ತು ನೋಡಿದರೆ, ಸಾಮಾನ್ಯ ವರ್ಗದವರಿಗೆ 1.20 ಲಕ್ಷ ಹಾಗೂ SC/ST ವರ್ಗದವರಿಗೆ 1.40 ಲಕ್ಷ. ಹೀಗೆ 2025ರ ಮಾರ್ಚ್ನಲ್ಲಿ ಘೋಷಿಸಲಾದ ಬಜೆಟ್ನ ಸಹಾಯಧನ ನೋಡೋದಾದರೆ, ಸಾಮಾನ್ಯ ವರ್ಗದವರಿಗೆ 3 ಲಕ್ಷ, ಅದು ಶೇಕಡ 150% ಹೆಚ್ಚಳ ಮಾಡಲಾಗಿದೆ. SC/ST ವರ್ಗದವರಿಗೆ 3.5 ಲಕ್ಷ, ಇದು 118% ಹೆಚ್ಚಳವಾಗಿದೆ. ಕಬ್ಬಿಣ, ಸಿಮೆಂಟ್, ಮರಳು ಮುಂತಾದ ಸಾಮಗ್ರಿಗಳ ಮೇಲೆ ಏರಿಸಲಾಗದ ಮಟ್ಟಿಗೆ ಏರಿದ್ದು ಹೆಚ್ಚಿನ ಸಹಾಯಧನದ ಅಗತ್ಯವನ್ನು ಒತ್ತಿ ಹೇಳುತ್ತಿದೆ. ಕಾಂಗ್ರೆಸ್ ನಾಯಕ ಅನಿಲ್ ಕುಮಾರ್ ಅವರು ಇದನ್ನು 5 ಲಕ್ಷಕ್ಕೆ ಏರಿಸಲು ಕೋರಿದ್ದಾರೆ. ಆದರೆ ಸರ್ಕಾರ ಇತ್ತೀಚಿನ ನಿರ್ಧಾರವನ್ನು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮತೋಲನದೊಂದಿಗೆ ತೆಗೆದುಕೊಂಡಿದೆ. ಮನೆ ಕಟ್ಟಲು ನೀಡುವ ಸಹಾಯಧನದಿಂದ ಆಗುತ್ತಿರುವ ಪರಿಣಾಮಗಳು ಹಾಗೂ ಇದರಲ್ಲಿ ಕಂಡುಬರುವ ಸವಾಲುಗಳು ನೋಡೋದಾದರೆ, ಸಹಾಯಧನ ಹೆಚ್ಚಳವು ಬಡವರ್ಗದವರಿಗೆ ನೈಜ ಪ್ರಯೋಜನ ನೀಡುವುದರೊಂದಿಗೆ ಕೆಲವು ಸವಾಲುಗಳನ್ನು ಹೊಂದಿದೆ. ಸಕಾರಾತ್ಮಕವಾಗಿ ನೋಡೋದಾದರೆ, ಮನೆ ನಿರ್ಮಾಣದ ಹೊರೆ ಕಡಿಮೆಯಾಗುತ್ತೆ, ಗ್ರಾಮೀಣ ಹಾಗೂ ನಗರದ ಆರ್ಥಿಕತೆಗೆ ಪ್ರೋತ್ಸಾಹ ಸಿಗದಂತಾಗುತ್ತದೆ, ಸಾಮಾಜಿಕ ಸುರಕ್ಷತೆ ಮತ್ತು ಜೀವನ ಮಟ್ಟದ ಉನ್ನತಿಗೆ ಇದು ಒಂದು ದಾರಿ ಮಾಡಿಕೊಡುತ್ತೆ. ಇದರ ಸವಾಲುಗಳು ನೋಡೋದಾದರೆ, ಸಹಾಯಧನದ ಸರಿಯಾದ ಲಾಭಾರ್ಥಿಗಳಿಗೆ ತಲುಪುವುದು. ಅಂದರೆ ಯಾರ್ಯಾರು ಮನೆ ಕಟ್ಟೋಕ್ಕೆ ದುಡ್ಡಿನ ಅವಶ್ಯಕತೆ ಇದೆಯೋ ಅಂಥವರಿಗೆ ಈ ಯೋಜನೆ ತಲುಪಿದ್ರೆ ಈ ಯೋಜನೆ ಒಂದು ಸದುಪಯೋಗ ಆಗುತ್ತೆ ಅನ್ನೋದೊಂದು. ನಿರ್ಮಾಣದ ಗುಣಮಟ್ಟ ಮತ್ತು ಸಮಯ ಸಾಧ್ಯತೆ. ಬಜೆಟ್ 2025 ನಿರೀಕ್ಷೆಗಳು. ಮಾರ್ಚ್ 7ರಂದು ಪ್ರಸ್ತುತ ಬಜೆಟ್ನ ಸಹಾಯಧನ ಹೆಚ್ಚಳದ ಘೋಷಣೆ ನಿರ್ಣಾಯಕವಾಗಲಿದೆ. ಇದರ ಜೊತೆಗೆ ಸರ್ಕಾರವು ಇತರ ವಸತಿ ಯೋಜನೆಗಳಿಗೆ ಹೆಚ್ಚಿನ ಹಣಕಾಸು ಮೀಸಲು ಮಾಡಬಹುದು.